ಆತ್ಮೀಯ SSLC ವಿದ್ಯಾರ್ಥಿಗಳೇ, ಮುಂಬರ್ತಕ್ಕಂಥ ಮಾರ್ಚ್ ಏಪ್ರಿಲ್ 2024ರಲ್ಲಿ ನಡೆಯುವ SLC ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿಯನ್ನು ಇಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಬೆಂಗಳೂರು ಇವರು ಪ್ರಕಟಿಸಿರುತ್ತಾರೆ. ಆ ಒಂದು ವೇಳಾಪಟ್ಟಿಯ ಪ್ರಕಾರ 25/3/2024ರಂದು ಪ್ರಥಮ ಭಾಷೆಯ ಪರೀಕ್ಷೆ ನಡೆಯಲಿದ್ದು, ಇದು 3 ಗಂಟೆ 15 ನಿಮಿಷ ಒಳಗೊಂಡಿದ್ದು ಒಟ್ಟು 100 ಅಂಕಕ್ಕೆ ಈ ಒಂದು ಪರೀಕ್ಷೆ ನಡೆಯಲಿದೆ. ನಂತರದಲ್ಲಿ 27/3/2024ರಂದು ಕೋರ್ ವಿಷಯದ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಪರೀಕ್ಷೆ ನಡೆಯಲಿದ್ದು, ಆ ಪರೀಕ್ಷೆಗೂ ಕೂಡ 3 ಗಂಟೆ 15 ನಿಮಿಷ ಸಮಯ ನಿಗದಿಪಡಿಸಿದ್ದು ಒಟ್ಟು 80 ಅಂಕದ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತದೆ. ನಂತರದಲ್ಲಿ 30/3/2024ರಂದು ಕೋರ್ ವಿಷಯವಾಗಿರ್ತಕ್ಕಂಥ ವಿಜ್ಞಾನದ ಪರೀಕ್ಷೆ ಕೂಡ ನಡೆಯಲಿದ್ದು, ಇದು ಕೂಡ 3 ಗಂಟೆ 15 ನಿಮಿಷ ಸಮಯ ನಿಗದಿಪಡಿಸಿದ್ದು 80 ಅಂಕದ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತದೆ. ನಂತರ ನೇರವಾಗಿ ಏಪ್ರಿಲ್ 2 ಅಂದರೆ 2/4/2024ರಂದು ಕೋರ್ ವಿಷಯವಾಗಿರ್ತಕ್ಕಂಥ ಗಣಿತದ ಪರೀಕ್ಷೆ ನಡೆಯಲಿದ್ದು, ಈ ಪರೀಕ್ಷೆಯು ಕೂಡ 80 ಅಂಕದ ಪ್ರಶ್ನೆ ಪತ್ರಿಕೆ ಒಳಗೊಂಡಿದ್ದು 3 ಗಂಟೆ 15 ನಿಮಿಷ ಸಮಯವನ್ನು ನಿಗದಿಪಡಿಸಲಾಗಿದೆ. ತದನಂತರದಲ್ಲಿ 4/4/2024ರಂದು ತೃತೀಯ ಭಾಷೆಯ ಪರೀಕ್ಷೆ ನಡೆಯಲಿದ್ದು, ತೃತೀಯ ಭಾಷೆಯ ಪರೀಕ್ಷೆಗೆ ಸಮಯ 3 ಗಂಟೆಗೆ ಆಗಿರುತ್ತದೆ. ಏಕೆಂದರೆ 2 ಗಂಟೆ 45 ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಉತ್ತರವನ್ನು ಬರೆಯಲು 15 ನಿಮಿಷ ಓದಿಕೊಳ್ಳಲು ಸಮಯವನ್ನು ನಿಗದಿಪಡಿಸಿರುತ್ತಾರೆ. ಹಾಗಾಗಿ ಇದು ಒಟ್ಟು 3 ಗಂಟೆಯದಾಗಿರುತ್ತದೆ. ಇದು ಕೂಡ 80 ಅಂಕದ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತದೆ. ನಂತರದಲ್ಲಿ ಕೊನೆಯ ದಿನಾಂಕ 6/4/2024ರಂದು ದ್ವಿತೀಯ ಭಾಷೆಯ ಪರೀಕ್ಷೆ ನಡೆಯಲಿದ್ದು, ಇದು ಕೂಡ 80 ಅಂಕಕ್ಕೆ ನಡೆಯಲಿದ್ದು, ಇದರ ಒಂದು ಸಮಯ ಕೂಡ 3 ಗಂಟೆ ಆಗಿರುತ್ತದೆ. ಹಾಗಾಗಿ ದಿನಾಂಕ 25/3/2024ರಿಂದ 6/4/2024ರವರೆಗೆ ಈ ಒಂದು ವೇಳಾಪಟ್ಟಿಯ ಪ್ರಕಾರ ಪರೀಕ್ಷೆಗಳು ನಡೆಯಲಿದ್ದು, ವಿದ್ಯಾರ್ಥಿಗಳು ಈ ದಿಸೆಯಲ್ಲಿ ಇಂದಿನಿಂದಲೇ ತಮ್ಮ ಉತ್ತಮವಾಗಿರ್ತಕ್ಕಂಥ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ಧನ್ಯವಾದಗಳು.